ಕೊಪ್ಪಳದಲ್ಲಿ 2 ಕಾರ್ಖಾನೆಗಳಿಗೆ ಬೀಗ ಬಿದ್ದಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಅಲ್ಲಾನಗರ ಹೊಸಪೇಟೆ ಇಸ್ಪಾಟ್ಗೆ ಈಗ ಬೀಗ ಬಿದ್ದಿದೆ. ಹಾಲವರ್ತಿಯ ಪಿಬಿಎಸ್ ಕಾರ್ಖಾನೆಯೂ ಕೂಡ ಕ್ಲೋಸ್ ಆದಂತಾಗಿದೆ. ಆ ಭಾಗದಲ್ಲಿ ಸುಮಾರು ಕಾರ್ಖಾನೆಗಳಿದ್ವು. ಈಗ 2 ಕಾರ್ಖಾನೆಗಳಿಗೆ ಬೀಗ ಹಾಕಿ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಕಾರ್ಖಾನೆಯ ಧೂಳಿನಿಂದ ಜನರಿಗೆ ಆರೋಗ್ಯ ಸಮಸ್ಯೆಗಳಾಗ್ತಾ ಇತ್ತು, ತೊಂದರೆಯನ್ನು ಅನುಭವಿಸ್ತಾ ಇದ್ರು. ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಆ ವರದಿಗೆ ಎಚ್ಚೆತ್ತುಕೊಂಡ ನಂತರದಲ್ಲಿ ಈಗ 2 ಕಾರ್ಖಾನೆಗಳಿಗೆ ಬೀಗ ಜಡಿಯಲಾಗಿದೆ. 21 ಕಾರ್ಖಾನೆಗಳಿದೆ. ಅಷ್ಟು ಕಾರ್ಖಾನೆಗಳು ಬಂದ್ ಆಗಬೇಕು ಅನ್ನುವಂಥದ್ದು ಈಗ ರೈತರ ಆಗ್ರಹ. ಕೊಪ್ಪಳ ತಾಲೂಕಿನಲ್ಲಿರುವ ಸ್ಪಾಂಜ್ ಐರನ್ ಕಂಪನಿಗಳು ಇಲ್ಲಿರುವಂತಹ ಜನರು ಹಾಗೂ ರೈತರ ಜೀವವನ್ನ ಹಿಂಡ್ತಾ ಇದ್ವು. ಇಲ್ಲಿರುವಂತಹ ಜನರ ಬದುಕು ನಿಜಕ್ಕೂ ಏನಂತಂದ್ರೆ ನರಕ ಸದೃಶವಾಗಿತ್ತು. ಇದರ ವಿಸ್ತೃತವಾದಂತಹ ವರದಿಯನ್ನ ರಿಪಬ್ಲಿಕ್ ಕನ್ನಡ ಕಲ್ಯಾಣದ ಕಣ್ಣೀರು ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅಭಿಯಾನದ ಮೂಲಕ ರಾಜ್ಯದ ಜನರ ಎದುರು ತೆರೆದಿಟ್ಟಿತ್ತು. ಈಗ ಸದ್ಯ ಈ ಒಂದು ಸುದ್ದಿಯ ಫಲಶ್ರುತಿಯಾಗಿ ಈಗಾಗಲೇ ಜಿಲ್ಲಾಡಳಿತ 2 ಕಾರ್ಖಾನೆಗಳನ್ನ ಬಂದ್ ಮಾಡಿದ್ದಾರೆ. ಸದ್ಯ ನಾನು ಕೊಪ್ಪಳ ತಾಲೂಕಿನ ಹಾಲ್ವರ್ತಿ ಬಳಿ ಇರುವಂತಹ ಪಿ ಬಾಲಸುಬ್ಬಶೆಟ್ಟಿ ಪವರ್ ಅಂಡ್ ಸ್ಟೀಲ್ ಲಿಮಿಟೆಡ್ ಎದುರುಗಡೆ ಇದ್ದೀನಿ. 2 ಕಾರ್ಖಾನೆಗಳನ್ನ ಈಗಾಗಲೇ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳನ್ನ ಉಲ್ಲಂಘನೆ ಮಾಡಿರುವ ಹಿನ್ನೆಲೆಯಲ್ಲಿ 2 ಕಾರ್ಖಾನೆಗಳನ್ನ ಈಗಾಗಲೇ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ನೀವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ನಿನ್ನೆ ಬಂದಂತಹ ಎಸಿ ಕ್ಯಾಪ್ಟನ್ ಮಹೇಶ್ ಮಾಲ್ಗತ್ತಿ ಅವರ ನೇತೃತ್ವದಲ್ಲಿ ಕೊಪ್ಪಳ ತಾಲೂಕು ತಹಸೀಲ್ದಾರ್ ಬಸವರಾಜ್ ಅವರ ತಂಡ ಏನಂತಂದ್ರೆ ನಿನ್ನೆ ಈ ಒಂದು 2 ಕಾರ್ಖಾನೆಗಳಿಗೆ ಆಗಮಿಸಿ 2 ಕಾರ್ಖಾನೆಗಳನ್ನ ಸೀಸ್ ಮಾಡಿದ್ದಾರೆ. ಈ 2 ಕಾರ್ಖಾನೆಗಳು ಏನಂತಂದ್ರೆ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳನ್ನ ಗಾಳಿಗೆ ತೂರಿ ಇಲ್ಲಿ ಪವರ್ ಪ್ಲಾಂಟ್ ಅನ್ನ ನಡೆಸ್ತಾ ಇದ್ರು. ಇದರಿಂದ ಸಾರ್ವಜನಿಕರಿಗೆ, ರೈತರಿಗೆ ಮತ್ತು ಇಲ್ಲಿರುವಂತಹ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಜನರ ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮ ಕೂಡ ಬೀರ್ತಾ ಇದ್ವು. ಇದೆಲ್ಲದರ ಬಗ್ಗೆ ನಿರಂತರವಾಗಿ ವರದಿಯನ್ನು ಕೂಡ ಕಲ್ಯಾಣದ ಕಣ್ಣೀರು ಅಂತಕ್ಕಂಥ ಅಭಿಯಾನದ ಮೂಲಕ ರಿಪಬ್ಲಿಕ್ ಕನ್ನಡ ಸರ್ಕಾರದ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಂದು ಕಣ್ಣನ್ನ ತೆರೆಸುವಂತಹ ಒಂದು ಕೆಲಸವನ್ನ ಮಾಡಿತ್ತು. ಹೀಗಾಗಿ ಈ ಒಂದು ಪಿಬಿಎಸ್ ಪವರ್ ಪ್ಲಾಂಟ್ 1 ಮತ್ತು ಹೊಸಪೇಟೆ ಇಸ್ಪಾತ್ ಪವರ್ ಲಿಮಿಟೆಡ್ ಅಂತಕ್ಕಂತಹ 2 ಕಾರ್ಖಾನೆಗಳನ್ನ ಈಗಾಗಲೇ ಸೀಸ್ ಮಾಡಿದ್ದಾರೆ. ಒಟ್ಟು 5 ಕಾರ್ಖಾನೆಗಳಿಗೆ ಕ್ಲೋಸರ್ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು. ಅದರಲ್ಲಿ 2 ಕಾರ್ಖಾನೆಗಳು ಸದ್ಯ ಸೀಸ್ ಆಗಿದ್ದಾವೆ. ಇನ್ನು ಬಾಕಿ ಇರುವಂತಹ 3 ಕಾರ್ಖಾನೆಗಳನ್ನ ಯಾವಾಗ ಸೀಸ್ ಮಾಡ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಎದ್ದಿದೆ. ಏನಂತಂದ್ರೆ ಈಗಾಗಲೇ ರಿಪಬ್ಲಿಕ್ ಕನ್ನಡದ ಒಂದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಫಸ್ಟ್ ಜನವರಿಯಲ್ಲಿ ಎನ್ಪಿಡಿ ಕೊಡಲಾಗಿತ್ತು. ಎನ್ಪಿಡಿ ಕೊಟ್ಟ ಮೇಲೆ ಅವರು ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ ತದನಂತರದಲ್ಲಿ ಎನ್ವಿರಾನ್ಮೆಂಟಲ್ ಆಫೀಸರ್ ಅಥವಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸರ್ ಇಬ್ರು ಹೋಗಿ ಪರಿಶೀಲನೆ ಮಾಡಿ ಅವ್ರು ರೆಕಮೆಂಡ್ ಮಾಡಿದ್ರು. ಅದರಲ್ಲಿ 2ಕ್ಕೆ ಕ್ಲೋಸರ್ ಆರ್ಡರ್ ಬಂದಿದೆ. ಅವುಗಳನ್ನ ಸೀಸ್ ಮಾಡೋದಕ್ಕೆ ನಮಗೆ ಡೈರೆಕ್ಷನ್ ಇತ್ತು. 2 ಕೂಡ ನಾವು ಸೀಸ್ ಮಾಡಿದ್ದೇವೆ. ಒಂದು ಪಿಬಿಎಸ್ ಅಂತಕ್ಕಂಥದ್ದು, ಇನ್ನೊಂದು ಹೊಸಪೇಟೆ ಇಸ್ಪಾತ್ ಅಂತಕ್ಕಂಥದ್ದನ್ನ 2 ಕೂಡ ನಾವು ಸೀಸ್ ಮಾಡಿದ್ದೇವೆ. ಇನ್ನು ಉಳಿದದ್ದು ಆರ್ಡರ್ ನಿರೀಕ್ಷೆಯಲ್ಲಿದ್ದೇವೆ. ಅದು ಆರ್ಡರ್ ಯಾವತ್ತು ಬರುತ್ತೋ ಅವತ್ತು ನಾವು ಸೀಸ್ ಮಾಡೋ ಕೆಲಸವನ್ನ ಮಾಡ್ತೀವಿ. ಫಸ್ಟ್ ಜನವರಿಯಲ್ಲಿ ಎನ್ಪಿಡಿ ಕೊಡಲಾಗಿತ್ತು. ಎನ್ಪಿಡಿ ಕೊಟ್ಟ ಮೇಲೆ ಅವ್ರ ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ ಈಗ ಅಧಿಕೃತವಾಗಿ ಅದಕ್ಕೆ ಬೇಗ ಮುದ್ರೆ ಬಿದ್ದಿದೆ. ಆಮೇಲೆ ಪಿವಿಎಸ್ ಕಾರ್ಖಾನೆ ಕ್ಲೋಸ್ ಆಗಿದೆ. ಇನ್ನು 5 ಕಾರ್ಖಾನೆಗಳಿಗೆ ನೋಟಿಸ್ ಕೊಟ್ಟಿದ್ರು. ಇವತ್ತು 2 ಮಾತ್ರ ಕ್ಲೋಸ್ ಆಗಿದೆ ಸರ್. ಇಲ್ಲಿ ನಮ್ಮ ಗ್ರಾಮದ ಸುತ್ತ ಟೋಟಲ್ 21 ಕಾರ್ಖಾನೆಗಳಿವೆ. ಅವು ಎಲ್ಲವೂ ಮಾಲಿನ್ಯಕಾರಕ ಕಾರ್ಖಾನೆಗಳೇ ಆಗಿರೋದ್ರಿಂದ ಎಲ್ಲವೂ ಕ್ಲೋಸ್ ಮಾಡಬೇಕು. ಹಾಗೂ ಕೇಂದ್ರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿ ಇದೆ, ಕಾರ್ಖಾನೆಗಳನ್ನ ಸ್ಥಳಾಂತರಿಸಬೇಕಂತ ಹೇಳಿ. ಅದು ಸ್ಥಳಾಂತರ ಆಗುವವರೆಗೂ ಹೋರಾಟ ನಿಲ್ಲುದಿಲ್ಲ. ಹಾಗೂ ಇವು 2 ಕ್ಲೋಸ್ ಆಗೋದಕ್ಕೆ ಮುಖ್ಯ ಕಾರಣ ತಮ್ಮ ಕಲ್ಯಾಣದ ಕಣ್ಣೀರು ಅಂತಂದೇಳಿ ತಮ್ಮ ವಾಹಿನಿಯಿಂದ ನಿರಂತರವಾಗಿ ಅಭಿಯಾನ ಮಾಡಿದ್ರಿ. ಹಾಗಾಗಿ ತಮ್ಮ ರಿಪಬ್ಲಿಕ್ ಟಿವಿ ಕನ್ನಡಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಈಗ ಅಧಿಕೃತವಾಗಿ ಅದಕ್ಕೆ ಬೇಗ ಮುದ್ರೆ ಬಿದ್ದಿದೆ. ಆಮೇಲೆ ಪಿವಿಎಸ್ ಕಾರ್ಖಾನೆ ಕ್ಲೋಸ್ ಆಗಿದೆ. ಇನ್ನು 5 ಕಾರ್ಖಾನೆಗಳಿಗೆ ನೋಟಿಸ್ ಕೊಟ್ಟಿದ್ರು. ಇವತ್ತು 2 ಮಾತ್ರ ಕ್ಲೋಸ್ ಆಗಿದೆ ಸರ್. ಇಲ್ಲಿ ನಮ್ಮ ಗ್ರಾಮದ ಸುತ್ತ ಟೋಟಲ್ 20. ಕೊಪ್ಪಳದಲ್ಲಿ 2 ಕಾರ್ಖಾನೆಗಳಿಗೆ ಬೀಗ ಬಿದ್ದಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಅಲ್ಲಾನಗರ ಹೊಸಪೇಟೆ ಇಸ್ಪಾಟ್ಗೆ ಈಗ ಬೀಗ ಬಿದ್ದಿದೆ. ಹಾಲವರ್ತಿಯ ಪಿಬಿಎಸ್ ಕಾರ್ಖಾನೆಯೂ ಕೂಡ ಕ್ಲೋಸ್ ಆದಂತಾಗಿದೆ. ಆ ಭಾಗದಲ್ಲಿ ಸುಮಾರು ಕಾರ್ಖಾನೆಗಳಿದ್ವು. ಈಗ 2 ಕಾರ್ಖಾನೆಗಳಿಗೆ ಬೀಗ ಹಾಕಿ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಕಾರ್ಖಾನೆಯ ಧೂಳಿನಿಂದ ಜನರಿಗೆ ಆರೋಗ್ಯ ಸಮಸ್ಯೆಗಳಾಗ್ತಾ ಇತ್ತು, ತೊಂದರೆಯನ್ನು ಅನುಭವಿಸ್ತಾ ಇದ್ರು. ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಆ ವರದಿಗೆ ಎಚ್ಚೆತ್ತುಕೊಂಡ ನಂತರದಲ್ಲಿ ಈಗ 2 ಕಾರ್ಖಾನೆಗಳಿಗೆ ಬೀಗ ಜಡಿಯಲಾಗಿದೆ. 21 ಕಾರ್ಖಾನೆಗಳಿದೆ. ಅಷ್ಟು ಕಾರ್ಖಾನೆಗಳು ಬಂದ್ ಆಗಬೇಕು ಅನ್ನುವಂಥದ್ದು ಈಗ ರೈತರ ಆಗ್ರಹ.
ಕೊಪ್ಪಳ ತಾಲೂಕಿನಲ್ಲಿರುವ ಸ್ಪಾಂಜ್ ಐರನ್ ಕಂಪನಿಗಳು ಇಲ್ಲಿರುವಂತಹ ಜನರು ಹಾಗೂ ರೈತರ ಜೀವವನ್ನ ಹಿಂಡ್ತಾ ಇದ್ವು. ಇಲ್ಲಿರುವಂತಹ ಜನರ ಬದುಕು ನಿಜಕ್ಕೂ ಏನಂತಂದ್ರೆ ನರಕ ಸದೃಶವಾಗಿತ್ತು. ಇದರ ವಿಸ್ತೃತವಾದಂತಹ ವರದಿಯನ್ನ ರಿಪಬ್ಲಿಕ್ ಕನ್ನಡ ಕಲ್ಯಾಣದ ಕಣ್ಣೀರು ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅಭಿಯಾನದ ಮೂಲಕ ರಾಜ್ಯದ ಜನರ ಎದುರು ತೆರೆದಿಟ್ಟಿತ್ತು. ಈಗ ಸದ್ಯ ಈ ಒಂದು ಸುದ್ದಿಯ ಫಲಶ್ರುತಿಯಾಗಿ ಈಗಾಗಲೇ ಜಿಲ್ಲಾಡಳಿತ 2 ಕಾರ್ಖಾನೆಗಳನ್ನ ಬಂದ್ ಮಾಡಿದ್ದಾರೆ. ಸದ್ಯ ನಾನು ಕೊಪ್ಪಳ ತಾಲೂಕಿನ ಹಾಲ್ವರ್ತಿ ಬಳಿ ಇರುವಂತಹ ಪಿ ಬಾಲಸುಬ್ಬಶೆಟ್ಟಿ ಪವರ್ ಅಂಡ್ ಸ್ಟೀಲ್ ಲಿಮಿಟೆಡ್ ಎದುರುಗಡೆ ಇದ್ದೀನಿ. 2 ಕಾರ್ಖಾನೆಗಳನ್ನ ಈಗಾಗಲೇ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳನ್ನ ಉಲ್ಲಂಘನೆ ಮಾಡಿರೋ ಹಿನ್ನೆಲೆಯಲ್ಲಿ 2 ಕಾರ್ಖಾನೆಗಳನ್ನ ಈಗಾಗಲೇ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ನೀವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ನಿನ್ನೆ ಬಂದಂತಹ ಎಸಿ ಕ್ಯಾಪ್ಟನ್ ಮಹೇಶ್ ಮಾಲ್ಗತ್ತಿ ಅವರ ನೇತೃತ್ವದಲ್ಲಿ ಕೊಪ್ಪಳ ತಾಲೂಕು ತಹಸೀಲ್ದಾರ್ ಬಸವರಾಜ್ ಅವರ ತಂಡ ಏನಂತಂದ್ರೆ ನಿನ್ನೆ ಈ ಒಂದು 2 ಕಾರ್ಖಾನೆಗಳಿಗೆ ಆಗಮಿಸಿ ಈ 2 ಕಾರ್ಖಾನೆಗಳನ್ನ ಸೀಸ್ ಮಾಡಿದ್ದಾರೆ. ಈ 2 ಕಾರ್ಖಾನೆಗಳು ಏನಂತಂದ್ರೆ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳನ್ನ ಗಾಳಿಗೆ ತೂರಿ ಇಲ್ಲಿ ಪವರ್ ಪ್ಲಾಂಟ್ ಅನ್ನ ನಡೆಸ್ತಾ ಇದ್ರು. ಇದರಿಂದ ಸಾರ್ವಜನಿಕರಿಗೆ, ರೈತರಿಗೆ ಮತ್ತು ಇಲ್ಲಿರುವಂತಹ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಜನರ ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮ ಕೂಡ ಬೀರ್ತಾ ಇದ್ವು. ಇದೆಲ್ಲದರ ಬಗ್ಗೆ ನಿರಂತರವಾಗಿ ವರದಿಯನ್ನು ಕೂಡ ಕಲ್ಯಾಣದ ಕಣ್ಣೀರು ಅಂತಕ್ಕಂಥ ಅಭಿಯಾನದ ಮೂಲಕ ರಿಪಬ್ಲಿಕ್ ಕನ್ನಡ ಸರ್ಕಾರದ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಂದು ಕಣ್ಣನ್ನ ತೆರೆಸುವಂತಹ ಒಂದು ಕೆಲಸವನ್ನ ಮಾಡಿತ್ತು. ಹೀಗಾಗಿ ಈ ಒಂದು ಪಿಬಿಎಸ್ ಪವರ್ ಪ್ಲಾಂಟ್ 1 ಮತ್ತು ಹೊಸಪೇಟೆ ಇಸ್ಪಾತ್ ಪವರ್ ಲಿಮಿಟೆಡ್ ಅಂತಕ್ಕಂತಹ 2 ಕಾರ್ಖಾನೆಗಳನ್ನ ಈಗಾಗಲೇ ಸೀಸ್ ಮಾಡಿದ್ದಾರೆ. ಒಟ್ಟು 5 ಕಾರ್ಖಾನೆಗಳಿಗೆ ಕ್ಲೋಸರ್ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು. ಅದರಲ್ಲಿ 2 ಕಾರ್ಖಾನೆಗಳು ಸದ್ಯ ಸೀಸ್ ಆಗಿದ್ದಾವೆ. ಇನ್ನು ಬಾಕಿ ಇರುವಂತಹ 3 ಕಾರ್ಖಾನೆಗಳನ್ನ ಯಾವಾಗ ಸೀಸ್ ಮಾಡ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಎದ್ದಿದೆ. ಏನಂತಂದ್ರೆ ಈಗಾಗಲೇ ರಿಪಬ್ಲಿಕ್ ಕನ್ನಡದ ಒಂದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಫಸ್ಟ್ ಜನವರಿಯಲ್ಲಿ NPD ಕೊಡಲಾಗಿತ್ತು. NPD ಕೊಟ್ಟ ಮೇಲೆ ಅವ್ರ ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ ತದನಂತರದಲ್ಲಿ ಎನ್ವಿರಾನ್ಮೆಂಟಲ್ ಆಫೀಸರ್ ಅಥವಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸರ್ ಇಬ್ರು ಹೋಗಿ ಪರಿಶೀಲನೆ ಮಾಡಿ ಅವ್ರು ರೆಕಮೆಂಡ್ ಮಾಡಿದ್ರು. ಅದರಲ್ಲಿ 2ಕ್ಕೆ ಕ್ಲೋಸರ್ ಆರ್ಡರ್ ಬಂದಿದೆ. ಅವುಗಳನ್ನ ಸೀಸ್ ಮಾಡೋದಕ್ಕೆ ನಮಗೆ ಡೈರೆಕ್ಷನ್ ಇತ್ತು. 2 ಕೂಡ ನಾವು ಸೀಸ್ ಮಾಡಿದ್ದೇವೆ. ಒಂದು PBS ಅಂತಕ್ಕಂಥದ್ದು, ಇನ್ನೊಂದು ಹೊಸಪೇಟೆ ಇಸ್ಪಾತ್ ಅಂತಕ್ಕಂಥದ್ದನ್ನ 2 ಕೂಡ ನಾವು ಸೀಸ್ ಮಾಡಿದ್ದೇವೆ. ಇನ್ನು ಉಳಿದದ್ದು ಆರ್ಡರ್ ನಿರೀಕ್ಷೆಯಲ್ಲಿದ್ದೇವೆ. ಅದು ಆರ್ಡರ್ ಯಾವತ್ತು ಬರುತ್ತೋ ಅವತ್ತು ನಾವು ಸೀಸ್ ಮಾಡೋ ಕೆಲಸವನ್ನ ಮಾಡ್ತೀವಿ. ಫಸ್ಟ್ ಜನವರಿಯಲ್ಲಿ NPD ಕೊಡಲಾಗಿತ್ತು. NPD ಕೊಟ್ಟ ಮೇಲೆ ಅವ್ರ ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ ಈಗ ಅಧಿಕೃತವಾಗಿ ಅದಕ್ಕೆ ಬೇಗ ಮುದ್ರೆ ಬಿದ್ದಿದೆ. ಆಮೇಲೆ ಪಿಬಿಎಸ್ ಕಾರ್ಖಾನೆ ಕ್ಲೋಸ್ ಆಗಿದೆ. ಇನ್ನು 5 ಕಾರ್ಖಾನೆಗಳಿಗೆ ನೋಟಿಸ್ ಕೊಟ್ಟಿದ್ರು. ಇವತ್ತು 2 ಮಾತ್ರ ಕ್ಲೋಸ್ ಆಗಿದೆ ಸರ್. ಇಲ್ಲಿ ನಮ್ಮ ಗ್ರಾಮದ ಸುತ್ತ ಟೋಟಲ್ 21 ಕಾರ್ಖಾನೆಗಳಿವೆ. ಅವು ಎಲ್ಲವೂ ಮಾಲಿನ್ಯಕಾರಕ ಕಾರ್ಖಾನೆಗಳೇ ಆಗಿರೋದ್ರಿಂದ ಎಲ್ಲವೂ ಕ್ಲೋಸ್ ಮಾಡಬೇಕು. ಹಾಗೂ ಕೇಂದ್ರ ಪರಿಸರ ಮಾಲಿನ್ಯ ಮಂಡಳಿಯ ವರದಿ ಇದೆ, ಕಾರ್ಖಾನೆಗಳನ್ನ ಸ್ಥಳಾಂತರಿಸಬೇಕಂತ ಹೇಳಿ. ಅದು ಸ್ಥಳಾಂತರ ಆಗುವವರೆಗೂ ಹೋರಾಟ ನಿಲ್ಲುದಿಲ್ಲ. ಹಾಗೂ ಇವು 2 ಕ್ಲೋಸ್ ಆಗೋದಕ್ಕೆ ಮುಖ್ಯ ಕಾರಣ ತಮ್ಮ ಕಲ್ಯಾಣದ ಕಣ್ಣೀರು ಅಂತಂದೇಳಿ ತಮ್ಮ ವಾಹಿನಿಯಿಂದ ನಿರಂತರವಾಗಿ ಅಭಿಯಾನ ಮಾಡಿದ್ರಿ. ಹಾಗಾಗಿ ತಮ್ಮ ರಿಪಬ್ಲಿಕ್ ಟಿವಿ ಕನ್ನಡಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಈಗ ಅಧಿಕೃತವಾಗಿ ಅದಕ್ಕೆ ಬೇಗ ಮುದ್ರೆ ಬಿದ್ದಿದೆ. ಆಮೇಲೆ ಪಿಬಿಎಸ್ ಕಾರ್ಖಾನೆ ಕ್ಲೋಸ್ ಆಗಿದೆ. ಇನ್ನು 5 ಕಾರ್ಖಾನೆಗಳಿಗೆ ನೋಟಿಸ್ ಕೊಟ್ಟಿದ್ರು. ಇವತ್ತು 2 ಮಾತ್ರ ಕ್ಲೋಸ್ ಆಗಿದೆ ಸರ್. ಇಲ್ಲಿ ನಮ್ಮ ಗ್ರಾಮದ ಸುತ್ತ ಟೋಟಲ್ 20